ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಗಣಪತಿ ಮೂರ್ತಿಗಳು ಹಾಗೂ ಉಣಕಲ್ ಕ್ರಾಸ್ ಸಿದ್ದಪ್ಪಜ್ಜನ ಟೆಂಪಲ್ ಅಲ್ಲಿ ಗಣಪತಿ ಮೂರ್ತಿಗಳನ್ನ ಮಾರ್ತಾಯಿದ್ರು. ಹಾಗಾಗಿ ನಾನು ಅದನ್ನು ಒಂದು ಸಣ್ಣದಾಗಿ ಒಂದು ವಿಡಿಯೋನ ತೊಗೊಂಡಿದ್ದೇನೆ. ಅದನ್ನು ನಿಮ್ಮ ಜೊತೆ ಹಾಗೂ ಈ ಡ್ರೈವ್ ಇನ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಖಂಡಿತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ತಮ್ಮೆಲ್ಲರಿಗೂ ಮೊದಲೇದಾಗಿ ಧನ್ಯವಾದ. ನೋಡ್ತಾ ಇರ್ಬೋದು, ಈಗ ತಾನೇ ಒಳಗಡೆ ಬರ್ತಿದ್ದಂಗೆ ಗಣಪತಿ ಮೂರ್ತಿಗಳು ತುಂಬ ಚೆನ್ನಾಗಿದ್ದಾವೆ. ನೋಡೋದಕ್ಕೆ ಮಾತ್ರ ಇನ್ನೂ ಒಂದು ಗಣಪತಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು, ಯಾರೆಲ್ಲ ಗಣಪತಿ ಫೆಸ್ಟಿವಲನ್ನು ಮಾಡ್ತಿದ್ದೀರೋ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಯಾರೆಲ್ಲ ಗಣಪತಿನ ಮನೆಯಲ್ಲಿ ಕೆಲವರು ಇಡೋದಿಲ್ಲ ಅಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ, ಯಾರೆಲ್ಲ ಇಡ್ತೀರಾ, ಹಾಗೆ ಹೇಗಿದೆ ನಿಮ್ಮ ಗಣಪ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಸುಮಾರು ಜಾಗಗಳ ಹತ್ರ ಸಿಗ್ತವೆ, ಇಲ್ಲ ಅಂತ ಇಲ್ಲ. ಆದರೆ ಸ್ಪೆಷಲಿ ಟೆಂಪಲನ್ನೇ ಯೂಸ್ ಮಾಡ್ತಾರೆ. ಯಾಕಂದರೆ ಗಣಪತಿ ಮಾರೋರಾಗಿರ್ಬೋದು ಅಥವಾ ಕೊಂಡ್ಕೊಳಕ್ಕೆ ಬರೋರು ಕೂಡ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಆಗಲೇ ಗಣಪತಿ ಇಟ್ಟಾಯಿತು, ಆಮೇಲೆ ನಾನು ವಿಡಿಯೋನ ಹಾಕ್ತಿದ್ದೀನಿ. ಆ್ಯಂಡ್ ಏನಿದೆ ಸರ್, ತುಂಬ ಚೆನ್ನಾಗಿ ಗಣಪತಿಗಳಿದ್ದಾವೆ. ನೀವು ಕೂಡ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವ ಥರ ಸೆಲೆಬ್ರೇಷನನ್ನು ಮಾಡ್ತೀರಿ, ಹಾಗೆ ಎಷ್ಟು ದಿನ ಗಣಪತಿಗಳನ್ನು ನೀವು ಇಡ್ತೀರಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳೋಂತಾನೆ. ನೋಡ್ತಿರ್ಬೋದು ವೀಕ್ಷಕರೇ, ಇಷ್ಟೊಂದು ಗಣಪತಿಗಳನ್ನು ನಾನು ಕೂಡ ನೋಡಿರಲಿಲ್ಲ. ಏನಪ್ಪ ಇಷ್ಟೊಂದು ಹೇಗೆ ಸೇಲ್ ಆಗುತ್ತೆ ಅಂತ ಹೇಳಿ. ಆದರೆ ಇಲ್ಲಿ ನಂಬರ್ ಹಚ್ಚಿ ಗಣಪತಿ ಹೋಗ್ತವೆ ವೀಕ್ಷಕರೇ. ಎನಿವೇಸ್, ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರೂ ಗಣಪತಿಗಳನ್ನು ಇಟ್ಟು 5 ದಿನದ ಹಬ್ಬ, ಹಾಗೆ 7 ದಿನದ್ದು, 11 ದಿನದ್ದು, ಹಾಗೆ 21 ದಿನ, ಕೆಲವರು 1 ತಿಂಗಳ 1 ವರ್ಷದವರೆಗೂ ಗಣಪತಿನ ಇಟ್ಟು ಪೂಜೆನ ಮಾಡ್ತಾರೆ. ಬೇಜಾರು ಮಾಡ್ಕೊಳಲ್ಲ, ಯಾಕಂದರೆ ಅದು ಅವರವರ ಇಚ್ಛಾಶಕ್ತಿ. ಎಷ್ಟು ದಿನವರೆಗೂ ಇಡ್ತಾರೆ ಅದು ಅವ್ರಿಗೆ ಬಿಟ್ಟಿರುತ್ತೆ, ಒಬ್ಬೊಬ್ರದ್ದು ಸಂಪ್ರದಾಯ ಇರುತ್ತೆ. ಹಾಗಾಗಿ ನೀವು ಎಷ್ಟು ದಿನ ಇರ್ತೀರ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೋಡ್ತಿರ್ಬೋದು ಪ್ರತಿಯೊಬ್ಬರು ವೀಕ್ಷಕರೇ, ಈ ಒಂದೊಂದು ಗಣಪತಿ ರೇಟ್ಗೆ ಹೇಳಿದ್ರೇ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸುಮಾರು ನಾನು ಅಂದ್ಕೊಂಡಿದ್ದೆ ಏನೋ 600-700 ರೂಪಾಯಿದಲ್ಲಿ ಸಿಕ್ಬಿಡ್ಬೋದು ಅಂತ ಹೇಳಿ. ಈ ಹೆಚ್ಚು ಕಡಿಮೆ ಅಂತಂದರೆ ಈ ಗಣಪತಿ ರೇಟ್ಗಳೇ ನಾನು ಕೇಳ್ತಿದ್ದಂಗ್ಲೇ 2,000, 2,500, 3,000, 4,000ವರೆಗೂ ಇದ್ದಾವೆ. ಇಷ್ಟೊಂದು ಬೆಲೆ ಬಾಳ್ತಾವ ಅಂತ ಹೇಳಿ ಆಶ್ಚರ್ಯ. ಖಂಡಿತ ಅಷ್ಟೇ ಹಾರ್ಡ್ ವರ್ಕ್ ಇದೆ ಅಲ್ವಾ, ಸೊ ಹಾಗಾಗಿ ಏನಾರ ರೇಟ್ ಕೂಡ ಇರ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಒಂದು ಮೂರ್ತಿಗಳು ಇನ್ನೊಂದು ಮೂರ್ತಿಗಳು ಅಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಾರಲ್ಲ, ಹಾಗಿದ್ದಾವೆ ನೋಡಿ ವೀಕ್ಷಕರೇ. ಇದು ಉಣಕಲ್ ಸಿದ್ದಪ್ಪಜ್ಜನ ಟೆಂಪಲ್. ನಮ್ಮ ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಉಣಕಲ್ ಲೇಕ್ ಬರುತ್ತೆ. ಆ ಲೇಕ್ ಪಕ್ಕದಲ್ಲಿರೋದೇ ಸಿದ್ದಪ್ಪಜ್ಜ ಟೆಂಪಲ್ ಅಂತ ಹೇಳಿ. ಅಲ್ಲಿ ಒಂದು ಸಭಾಂಗಣ, ಅಲ್ಲಿ ಮಾಡಿ ಇಟ್ಟಿರುವಂಥ ಗಣಪತಿಗಳು ಚೆನ್ನಾಗಿದ್ದಾವೆ. ಪ್ರತಿ ವರ್ಷವೂ ಇಲ್ಲೇ ಇಡ್ತಾರೆ. ಬಟ್ ಲಾಸ್ಟ್ ಇಯರು ನಾನು ಯಾವತ್ತೂ ಗಣಪತಿ ವೀಡಿಯೋಗಳನ್ನ ಹಾಕಿರಲಿಲ್ಲ. ಇವತ್ತೇನೋ ತುಂಬ ಖುಷಿಯಾಯಿತು, ಹಾಕಬೇಕನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನೀವು ಕೂಡ ಇದರ ಅನಿಸಿಕೆನ ನಮಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಕೊನೆಯದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಆ ಗಣೇಶ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಡ್ರೈವ್ ಇನ್ ಕಿಚನ್ನಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ. ನಮಸ್ಕಾರ.